ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೆಂಗಿದ್ದೀರಾ ಎಲ್ಲರೂ? ಆ, ಇವತ್ತು ನಾನು ಒಂದು ಸಿಂಪಲ್ ಆ್ಯಂಡ್ ಸೂಪರ್ ಆಗಿರೋ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಇಲಿ ಆಗಿರ್ಬೋದು, ಜಿರಳೆ ಎಲ್ಲ ಆಗಿರ್ಬೋದು, ತುಂಬಾ ಇರ್ತವೆ ಫ್ರೆಂಡ್ಸ್. ಏನು ಮಾಡಿದ್ರೂ ಹೊರಗಡೆ ಹೋಗ್ತಿರಲ್ಲ. ಸೊ ಸಾಯಿಸ್ದೇನೆ ಇಲಿ ಆಗಿರ್ಬೋದು, ಜಿರಳೆ ಆಗಿರ್ಬೋದು, ಇವೆರಡನ್ನೂ ಸಾಯಿಸ್ದೇನೆ ನಾವು ಮನೆಯಿಂದ ಯಾವ ಥರ ಆಚೆ ಹಾಕೋದು ಅಂತ ಹೇಳಿ ಇವತ್ತು ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಓಕೆನಾ? ಸೊ ಇಲ್ಲಿ ಮೊದಲನೇದಾಗಿ ನಾನು ಒಂದು ಸ್ಮಾಲ್ ಜಾರ್ ತೊಗೊಂಡಿದ್ದೀನಿ. ಸೊ ಆ ಜಾರಿಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ನೀವು ನೋಡಿಕೊಂಡು ತೊಗೊರಿ. ನಿಮ್ಮ ಮನೇಲಿ ತುಂಬ ಇಲಿಗಳೆಲ್ಲ ಇದೆ, ಎಲ್ಲ ಹತ್ರನೂ ಓಡಾಡ್ತಿದೆ ಅಂತ ಹೇಳಿದರೆ ಎಲ್ಲ ಕಡೆಗೂ ಸ್ವಲ್ಪ ಸ್ವಲ್ಪ ಇಡೋದಕ್ಕೆ ನೀವೇನು ಮಾಡಬೇಕಂತ ಹೇಳಿದರೆ ಕ್ವಾಂಟಿಟಿ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಇಲ್ಲಿ ನಾನು ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ. ಮೊದಲೆಲ್ಲ ನಾನು ಇದೇ ಥರನೇ ಟಿಪ್ಸ್ ಎಲ್ಲ ನಾನು ಮನೆಯಲ್ಲೇ ಮಾಡಿ ಇಡ್ತಿದ್ದೆ. ಯಾವುದೇ ಹೊರಗಿಂದ ಇಲಿ ಪಾಷಾಣ ಎಲ್ಲ ಸಿಗುತ್ತಲ್ಲ ಅದಾಗಿರ್ಬೋದು, ಆಮೇಲೆ ಅದು ಪ್ಯಾಡ್ ಬರುತ್ತಲ್ಲ ಅದಾಗಿರ್ಬೋದು, ಯೂಸ್ ಮಾಡಿಲ್ಲ ನಾನು. ಆ್ಯಂಡ್ ಇಲ್ಲಿ ಈರುಳ್ಳಿ ಸಿಪ್ಪೆನ ನಾನು ವೇಸ್ಟ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಅದರಿಂದನೂ ತುಂಬ ಅಂದರೆ ತುಂಬಾ ಉಪಯೋಗ ಆಗುತ್ತೆ ನಮಗೆ. ಅದನ್ನು ನೀವು ಸ್ಟೋರ್ ಮಾಡಿ ಇಡಿ. ನಾನು ಮತ್ತೆ ನಿಮಗೆ ಶೇರ್ ಮಾಡ್ತೀನಿ ಟಿಪ್ಸ್ ಎಲ್ಲ. ಓಕೆನಾ? ಈರುಳ್ಳಿ ಸಿಪ್ಪೆಯಿಂದ ಏನೆಲ್ಲ ಯೂಸ್ ಇದೆ ಅಂತ ಹೇಳಿ ನಾನು ಹೇಳ್ತೀನಿ. ಇವಾಗ ಈರುಳ್ಳಿನ ನಾನು 1ರಲ್ಲಿ 2 ಪೀಸಾಗಿ ಮಾಡಿ, ಸೊ 4 ಪೀಸಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಮಿಕ್ಸಿ ಮಾಡಬೇಕು ಫ್ರೆಂಡ್ಸ್. ಫುಲ್ ಮ್ಯಾಶ್ ಮಾಡಬಾರ್ದು. ಫುಲ್ ಮ್ಯಾಶ್ ಮಾಡಿದರೆ ಏನಾಗ್ಬಿಡುತ್ತಪ್ಪ ಅಂದರೆ ಎಲ್ಲ ಅದರದ್ದು ಲಿಕ್ವಿಡ್ ಎಲ್ಲ ಸೋರಿ ಹೋಗ್ಬಿಡುತ್ತೆ. ಓಕೆನಾ? ಅದ್ರದ್ದು ಲಿಕ್ವಿಡ್ ಎಲ್ಲ ಹೋಗಬಾರ್ದು ನಮಗೆ. ಅದ್ರದ್ದು ಏನು ಒಳಗಡೆ ಲಿಕ್ವಿಡ್ ಇರುತ್ತಲ್ಲ, ಸೊ ಅದು ಹಂಗೇ ಇರಬೇಕು. ಸೊ ಈ ಥರ ನಾವು ತರಿಯಾಗಿ ಇದನ್ನು ರುಬ್ಕೋಬೇಕು. ಓಕೆನಾ? ಇವಾಗ ಇದನ್ನು ನಾನು ಒಂದು ಸ್ಮಾಲ್ ಬಟ್ಲಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ. ಓಕೆನಾ? ಸೊ ಇವಾಗ ಇದಕ್ಕೆ ನೆಕ್ಸ್ಟ್ ಏನು ಹಾಕಬೇಕು ಅಂತ ಹೇಳಿ ನಾನು ಹೇಳ್ತೀನಿ ನಿಮಗೆ. ಸೊ ಅಲ್ಲಿವರೆಗೂ ಯಾರಿಗೆಲ್ಲ ನನ್ನ ಟಿಪ್ಸ್ ಆ್ಯಂಡ್ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಿದೆ ನೋಡಿರಿ, ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಶೇರ್ ಕೂಡ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ. ಸೊ ಇವಾಗ ನೋಡಿರಿ, ಇದಕ್ಕೆ ನಾನು ಕರ್ಪೂರ, ನಾವು ಮನೇಲಿ ದೀಪ ಎಲ್ಲ ಹಚ್ತೀವಲ್ಲ, ಸೊ ಅದೇ ಕರ್ಪೂರನ ನಾವು ಇಲ್ಲಿ ಒಂದು 2-3 ನಾನು ತೊಗೊಂಡಿದ್ದೀನಿ. ಓಕೆನಾ? ಸೊ ಅದನ್ನು ಈ ಥರ ಮ್ಯಾಶ್ ಮಾಡಬೇಕು, ಪೌಡರ್ ಮಾಡಿ ಹಾಕಬೇಕು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಯಾವ ನೀರಪ್ಪ ಅಂತ ಹೇಳಿದರೆ, ನೀರಲ್ಲ ಫ್ರೆಂಡ್ಸ್, ಇದು ವಿನೇಗರ್. ಈ ವಿನೇಗರ್ಗೆ ನಾನು ಲವಂಗನ ಹಾಕಿ ನೆನ್ಸಕ್ಕೆ ಬಿಟ್ಟಿದ್ದೆ. ಓಕೆನಾ? ಸೊ ಅದು ವಿನೇಗರ್ ನೀರು, ಲವಂಗ ಹಾಕಿ 1 ನೈಟ್ ನೆನೆಸಿ ಆದಮೇಲೆ ಸೊ ಇದಕ್ಕೆ ನೀವು ಆ್ಯಡ್ ಮಾಡಬೇಕು. ಒಂಚೂರು ಆ್ಯಡ್ ಮಾಡಿ, ಜಾಸ್ತಿ ಏನು ಬೇಡ. ಡೆಫಿನೆಟ್ಲಿ ಫ್ರೆಂಡ್ಸ್, ಇಲಿ ಆಮೇಲೆ ಜಿರಳೆ ಎಲ್ಲ ಗ್ಯಾಸ್ ಕಟ್ಟಿ ಹತ್ರ, ಆಮೇಲೆ ಕಿಚನಲ್ಲಿ, ರೂಮಲ್ಲಿ ಎಲ್ಲಾದ್ರೂ ನೀವು ಚೂರು ಮಾಡಿ ಇಟ್ಬಿಟ್ನಂದರೆ ಡೆಫಿನೆಟ್ಲಿ ಅದೊಂದು ಚೂರು ತಿಂದ ತಕ್ಷಣ 1 ಸೆಕೆಂಡ್ ನಿಲ್ಲಲ್ಲ ಫ್ರೆಂಡ್ಸ್. ಮನೆಯಲ್ಲಿ ಹಂಗೆ ಓಡಾಡಿ ಮನೆಯಿಂದ ಆಚೆ ಹೋಗಿಬಿಡ್ತವೆ. ಒನ್ ಟೈಮ್ ನೀವು ಈ ಟ್ರಿಪ್ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿರಿ. ನಾನು ಖಂಡಿತ ಥ್ಯಾಂಕ್ಸ್ ಅಂತ ನೀವು ಹೇಳ್ತೀರಾ. ಇವಾಗ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನಾನು ಎಲ್ಲಿ ಇಲಿ ಎಲ್ಲ ಓಡಾಡ್ತವೆ, ಜಿರಳೆ ಎಲ್ಲ ಓಡಾಡ್ತಾವಲ್ಲ, ಸೊ ಅಲ್ಲಿ ನಾನು ಇಟ್ಟು ತೋರಿಸ್ತಾ ಇದ್ದೀನಿ. ಆ ಸ್ಮೆಲ್ ಆಗಿರ್ಬೋದು ಆ್ಯಂಡ್ ಅದು ತಿಂದ ಮೇಲೆ ಅವಕ್ಕೆ ಉಸಿರಾಟದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಹಿಂಗಾಗಿ ಅವು ಹೊರಗಡೆ ಹೋಗಿಬಿಡ್ತವೆ. ಆ್ಯಂಡ್ ಇಲ್ಲಿ ನೋಡಿ, ಜಿರಳೆ ಎಲ್ಲ ಗ್ಯಾಸ್ ಕಟ್ಟಿ ಹತ್ರ ಸ್ವಲ್ಪ ಜಾಸ್ತಿನೇ ಇರ್ತಾವೆ ಅಂತಲೇ ಹೇಳ್ಬೋದು. ಸೊ ಈ ಥರ ನೀವು ಮೂಲೆಯಲ್ಲಿ ಇಟ್ಬಿಡಿ.